ಸರ್ ನಮಸ್ತೆ ರೀ. ಬರೀ ಬನ್ನಿ ಸರ್, ಹೇಗಿದ್ರಿ ಸರ್ ಆರಾಮ್ ರೀ, ನೀವು ರೀ? ಮತ್ತೇನು ಕಣ್ಣೆಲ್ಲ? ಹಾಂ ಸರ್, ಇಲ್ಲ ನಾವು ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡತ್ತಿದ್ದೀವಿ. ಓಕೆ. ಹೀಗಾಗಿ ಅದ ಬಿಸ್ನೆಸ್ ಪ್ಲ್ಯಾನ್ ಒಳಗೆ ಸ್ವಲ್ಪ ಬಿಸಿ ಇದ್ದೀವಿ ರೀ. ಏನೋ ಸಜೆಷನ್ ಬೇಕಾಗಿತ್ತು ರೀ ನಿಮ್ಮ ಕಡೆ. ಯಾವ ಥರ ಸಜೆಷನ್? EGP ಲೋನ್ ಇದೆ ಇರ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಅದು ಲೋನ್ ಸ್ವಲ್ಪ ಪಡ್ಕೊಂಡು ನಮ್ಮ ಬಿಸ್ನೆಸ್ಸಿಗೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಏನು ಮಾಡ್ಬೇಕಂತ ಮಾಡಿದ್ದೀರಿ? ನಾವು ರೀಸೆಂಟಾಗಿ ಈಗ ಸಪ್ತಾಪುರ ಒಳಗೆ ಹೋಗಿ ನೋಡ್ಕೊಂಡು ಬಂದಿದ್ದೇವೆ ರೀ. ಅಲ್ಲಿ ಒಂದು ಜೆರಾಕ್ಸ್ ಸೆಂಟರ್ ಹಾಕ್ಬೇಕಂತ ಪ್ಲ್ಯಾನ್ ಇದೆ. ಓಕೆ. ಅದಕ್ಕೆ ನಾವು ಸ್ವಲ್ಪ ಜೆರಾಕ್ಸ್ ಅಂದ್ರೆ ಅಲ್ಲಿ ಎಜುಕೇಶನ್ ಪರ್ಪಸ್ ಜನ ಓದಲಿಕ್ಕೆ ಬಂದಾರಲ್ಲ, ಅದಕ್ಕೆ ಈಗ ನೀವು ಕೇಳಿರುವಂಥ ಕ್ವಶನ್ ಸರಿ ಅದ. ನೀವು PMEGP ಅಂತಂದ್ರೆ ಪ್ರಧಾನಮಂತ್ರಿ ಸೃಜನ ಯೋಜನೆ. ಓಕೆ, ಇದು ಉಟ್ಕೊಂಡಿರುವಂಥದ್ದು 2008ರಲ್ಲಿ. ಇದರ ಉದ್ದೇಶ ಏನಂತಂದ್ರೆ ಈ ಯುವಕರಿಗೆ ಈ ನಿರುದ್ಯೋಗ ಸಮಸ್ಯೆಗಳಂತ ಏನು ಕಂಡು ಬರ್ತಾವಲ್ಲ ಇವತ್ತು, ಎಲ್ಲರಿಗೂ ಒಂದು ಉದ್ಯೋಗಕ್ಕೆ ದಾರಿ ಅಂದರೆ ಸರ್ಕಾರ ಅವರಿಗೆ ಸವಲತ್ತುಗಳನ್ನು ಕೊಡುವಂಥದ್ದು. ಎಕ್ಸಾಂಪಲ್ ಸಬ್ಸಿಡಿಗಳನ್ನು ಕೊಡುವಂಥದ್ದು. ಈಗ ನಮಗೆ ಬೇರೆ ಕಡೆ ಬೇಕು ಅಂತಂದ್ರೆ ಸಾಲ ಅಷ್ಟು ಸಿಗುತ್ತೆ, ಬಟ್ ಸಾಲಕ್ಕೆ ಸಬ್ಸಿಡಿ ಅಂತ ಯಾವುದೂ ಸಿಗೋಂಗಿಲ್ಲ. ಈ ಸಬ್ಸಿಡಿ ಏನಾದರೂ ಬೇಕು ಅಂತಂದ್ರೆ ನೀವು PMEGP ಒಳಗಡೆ ಅಪ್ಲಿಕೇಶನ್ ಹಾಕಬಹುದು. ಈಗ ಸಾವಿರಾರು ಉದ್ಯೋಗಗಳಿದ್ದಾವೆ ಅದರಲ್ಲಿ. ಓಕೆ, ಯಾವುದಂತಂದರೆ ಒಂದು ಬ್ಯೂಟಿ ಪಾರ್ಲರ್ ಇರ್ಬೋದು, ಏನಾದರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು. ಈ ಥರ ನೀವು ಭಾಳಷ್ಟು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಬಟ್ ಸ್ಪೆಷಲಿ ಹೇಳ್ತಾ ಇದ್ದೀನಿ, ನೀವು ಜೆರಾಕ್ಸ್ ಸೆಂಟರ್ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಜೆರಾಕ್ಸ್ ಸೆಂಟ್ರಿಗೂ ಸಹ ನೀವು PMEGP ಒಳಗೆ ಅಪ್ಲಿಕೇಶನ್ ಹಾಕ್ಬೋದು. ಗ್ರಾಮೀಣ ಪ್ರದೇಶದ ಜನರಲ್ ಕ್ಯಾಟಗರಿ ವ್ಯಕ್ತಿಗಳಿಗೆ 25% ಸಬ್ಸಿಡಿ ಇರುವಂಥದ್ದು ಗಂಡು ಮಕ್ಕಳಿಗೆ ಮಾತ್ರ. ಅದೇ ಜನರಲ್ ಕ್ಯಾಟಗರಿ ಹೆಣ್ಮಕ್ಳು ಏನಾದರೂ ಇದ್ದರೆ ಅವರಿಗೆ 35% ಸಬ್ಸಿಡಿ ಇರುತ್ತೆ. ನೀವು ಅಂದಾಜು ಒಂದು ಬಜೆಟ್ ಹೇಳ್ತೀನಿ, ಅಂದಾಜು ಒಂದು 10 ಲಕ್ಷ ಮಷಿನ್ ನೀವು ತೊಗೊಂಡಿದ್ದೀರಿ ಅಂತ ಹೇಳ್ಕೊಡ್ರಿ. ಒಂದು ಸಪ್ತಾಪುರ ಅಂತ ಅಂದಮೇಲೆ ಒಂದು ಬಿಟ್ಟು 2 ಮಷಿನ್ ತೊಗೋಬೇಕು. ನೀವು ಆಲ್ಟರ್ನೇಟಿವ್ ಬೇಕು. ಒಂದು 10 ಲಕ್ಷ ಬಂಡವಾಳ ಹಾಕಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀರಿ ಅಂತಂದ್ರೆ PMEGP ಅಪ್ಲಿಕೇಶನಲ್ಲಿ ನಿಮ್ಗೆ ಅಪ್ ಟು 35% ಏನಾದರೂ ಸಬ್ಸಿಡಿ ಸಿಕ್ತು ಅಂತಂದ್ರೆ ನೀವು ಕೇವಲ 6.5 ಲಕ್ಷಕ್ಕೆ ಮಾತ್ರ ಬಡ್ಡಿಯನ್ನು ಕಟ್ತೀರಿ. ಉಳಿದಿರೋದನ್ನು ನೀವು ಸಬ್ಸಿಡಿ ಮುಖಾಂತರ ತೊಗೊಳ್ತೀರಿ. ನಿಮ್ಗೆ ಅದೊಂದು ಯೋಜನೆ. ಓಕೆ, ನೀವು PMEGP ಅಪ್ಲಿಕೇಶನ್ ಯಾವ ಥರ ಮೂವ್ ಮಾಡಬೇಕು ಅಂತ ಏನಾದರೂ ಮಾಹಿತಿ ಐತಿ ನಿಮ್ಗೆ? ಏನು ಮಾಹಿತಿ ಸರ್? ಓಕೆ, ವೆರಿ ಗುಡ್. ಮಾಹಿತಿ ಕೊಡ್ತೇನೆ ರೀ. ಅದಕ್ಕೆ ಸ್ವಲ್ಪ ಯಾವ ಡಾಕ್ಯುಮೆಂಟ್ಸ್ ಬೇಕು, ಡಾಕ್ಯುಮೆಂಟೇಶನ್ ಮಾಡೋದು ಸರಿ ಅದ. ನಾನು ನಿಮಗೊಂದು ರಫ್ಲಿ ಮಾಹಿತಿ ಕೊಡ್ತೀನಿ. ನೀವು PMEGP ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಈ PMEGP ಅಂತೇಳಿ ಒಂದು ವೆಬ್ಸೈಟ್ ಅದ. ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನಿಮ್ಮದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಇನ್ಕಮ್ ಕಾಸ್ಟ್ ಯಾಕಂದರೆ ನೀವು ಯಾವ ಜಾತಿಯವರು ಅನ್ನೋದ ಮೇಲೆ ಸಬ್ಸಿಡಿ ಡಿಪೆಂಡ್ ಆಗುತ್ತೆ. ಆಮೇಲೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ನೀವು ಎಷ್ಟು ಬಜೆಟದ್ದು ಲೋನ್ ಮಾಡ್ತಾ ಇದ್ದೀರಿ ಅದರದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗತ್ತಾ. ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನೀವೆಲ್ಲ ಮೆನ್ಷನ್ ಮಾಡಬೇಕು. ನಾನು ಈ ಥರ ಮಷೀನನ್ನು ತಗೊಳ್ತಾ ಇದ್ದೀನಿ, ನನಗೆ ತಿಂಗಳಿಗೆ ಇಷ್ಟು ಆದಾಯ ಬರುತ್ತೆ, ನಾನು ಈ ಥರ ಅಮೌಂಟ್ ಕಟ್ಟಬಹುದು ಅಂಥೇಳಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ಕೋಬೇಕು. ಅದರಲ್ಲಿ ಎಲ್ಲ ಮಾಹಿತಿ ಏನು ಕೇಳಿರ್ತಾರೆ ಕಂಪಲ್ಸರಿ ಹಾಕಲೇಬೇಕು. ನಿಮಗೆ ಡೆಮೋ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಂದ್ರೆ ಅದೇ ವೆಬ್ಸೈಟಲ್ಲಿ ಮಾಡಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಂತ ಇದ್ದಾವೆ, ನೋಡ್ಕೋಬಹುದು. ಇಷ್ಟೆಲ್ಲ ಅಪ್ಲಿಕೇಶನನ್ನು ತಗೊಂಡು ನೆಕ್ಸ್ಟ್ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಅಲ್ಲಿ ಸಣ್ಣ ಕೈಗಾರಿಕೆ ಇಲಾಖೆ ಅಂತೇಳಿ ಡಿಸ್ಟ್ರಿಕ್ಟ್ ಆಫೀಸ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ನೀವು ಯಾವ ಅಪ್ಲಿಕೇಶನ್ ಯಾವ ಕಚೇರಿ ಹಾಕ್ತಾ ಇದ್ದೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ನೀವು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ತಗೊಂಡು ನಿಮ್ಮ ಜಿಲ್ಲಾ ಕೈಗಾರಿಕೆ ಇಲಾಖೆ ಅಂತ ಇರುತ್ತಲ್ಲ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಬ್ಯಾಂಕಿಗೆ ಮೂವ್ ಮಾಡಿಸ್ಬೇಕು. ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮ್ಮನ್ನು ವೆರಿಫಿಕೇಷನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದರೆ ಅದನ್ನು ನೆಕ್ಸ್ಟ್ ನಿಮ್ಮ ಬ್ಯಾಂಕಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಮೂವ್ ಮಾಡಿದ್ರಂದ್ರೆ ನೆಕ್ಸ್ಟ್ ಹಂತ ಬ್ಯಾಂಕು. ಈಗ ನಿಮಗೆ ಸಂಪರ್ಕ ಇರುವಂತಹ ಅಂದರೆ ನಿಮ್ಮ ಯಾವ ಬ್ಯಾಂಕ್ ಅಲ್ಲಿ ನೀವು ಪಾಸ್ಬುಕ್ ಇರುವಂಥದ್ದು, ನಿಮ್ಗೆ ಎಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರಿ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಬ್ಯಾಂಕಲ್ಲಿ ನೀವು ಎನ್ಕ್ವೈರಿ ಮಾಡಬೇಕು. ಸರ್, ನನ್ನ ಅಪ್ಲಿಕೇಶನ್ನು ಬ್ಯಾಂಕಿಗೆ ಬಂದಿದೆ, ನನಗೆ ಒಂದು ಉದ್ಯೋಗ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ನನಗೆ ಇದೊಂದು ಸಬ್ಸಿಡಿ ಲೋನ್ ಅದ, ನನಗೆ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಬ್ಯಾಂಕಲ್ಲಿ ಕೇಳ್ಕೊಂಡಾಗ ಬ್ಯಾಂಕಿನವ್ರು ಏನು ಮಾಡ್ತಾರಲ್ಲ ಆಮೇಲೆ ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟ್ ಏನು ಬೇಕು ಅದನ್ನು ಬ್ಯಾಂಕ್ನವ್ರು ಕೇಳ್ತಾರೆ. ಅದನ್ನು ಕೊಟ್ಟ ಮೇಲೆ ನಿಮ್ಮ PMEGP ಲೋನ್ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ.
ನಿಮ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ ಇವತ್ತು ಪರ್ಸ್ನಲ್ ಲೋನ್ ಎಷ್ಟಿದೆ ಗೊತ್ತಾ? ಬಡ್ಡಿ 12ರಿಂದ 14% ಅಂತ ನಾನು ಕೇಳಿದ್ದೆ 4 to 5 months ಬ್ಯಾಕ್. ಬಟ್ ಇದರಲ್ಲಿ ನಿಮ್ಗೆ ಕಡಿಮೆ ಬಡ್ಡಿ ಇರುತ್ತೆ, ಎಷ್ಟು ಪರ್ಸೆಂಟ್? 9.5%. 9.5% ಇರುತ್ತೆ. ಆಮೇಲೆ ನೀವು 5% ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಪೂರ್ತಿ ಸರ್ಕಾರ ದುಡ್ಡು ತೊಗೊಂಡು ಉದ್ಯೋಗ ಮಾಡ್ತೇನೆ ಅಂದರೆ ಕೊಡಂಗಿಲ್ಲ ಅವರು. ಮಿನಿಮಮ್ 5% ಆದರೂ ನೀವು ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿಬಿಟ್ಟು ಬ್ಯಾಂಕ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಕೈಗೆ ಒಂದು ಪೈಸಾನು ದುಡ್ಡು ಕೊಡಂಗಿಲ್ಲ. ನೀವೇನು ಮಾಡಕತ್ತೀರಿ? ಜೆರಾಕ್ಸ್ ಮಷಿನ್ ತರಕತ್ತೀರಿ. ನೀವು ಎಲ್ಲಿ ಜೆರಾಕ್ಸ್ ಮಷಿನ್ ತರಕತ್ತೀರಲ್ಲ ಅವ್ರಿಗೆ ಏನು ಮಾಡ್ತಾರೆ? RTGS ನಿಮ್ಮ ಅಕೌಂಟಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ? ನಿಮಗೆ ಜೆರಾಕ್ಸ್ ಮಷಿನ್ ಕೊಡ್ತಾರೆ. ದುಡ್ಡು ಕೊಡಂಗಿಲ್ಲ. ನಿಮಗೆ ಅವಶ್ಯಕತೆ ಇರುವಂಥದ್ದೇನು? ಮಷಿನ್ ಕೊಡ್ತಾರೆ. ಆ ಮಷಿನ್ ತಗೊಂಡು ನೀವು ಉದ್ಯೋಗ ಸ್ಟಾರ್ಟ್ ಮಾಡ್ಬೋದು. ಪ್ರತಿ ತಿಂಗಳ ದುಡಿತೀರಲ್ಲ, ನಿಮ್ಗೆ ಎಷ್ಟು ಏನು ತಿಂಗಳಿಗೆ EMI ನಿಮ್ಗೆ ಸೂಟೇಬಲ್ ಇದಲ್ಲ ಅದನ್ನು EMI ಸೆಟ್ ಮಾಡಿಕೊಂಡು ನೀವು ಮಾಡಬೇಕು. ಬಟ್ ಈಗ ಹೊಸದೊಂದು ರೂಲ್ ಸ್ಟಾರ್ಟ್ ಆಗೈತಿ. ನಿಮಗೆ ನೀವು 10 ಲಕ್ಷ ಲೋನ್ ಅಪ್ಲಿಕೇಶನ್ ಹಾಕಿದ್ದೀರಿ, ನಿಮ್ಗೆ 10 ಲಕ್ಷಕ್ಕೆ 10 ಲಕ್ಷನೂ ಕೊಟ್ಬಿಡ್ತಾರೆ ಬ್ಯಾಂಕ್ದವರು. ಸಬ್ಸಿಡಿ ಅಮೌಂಟ್ ಅದಲ್ಲ, 3 ವರ್ಷ ಆದಮೇಲೆ ನಿಮ್ಮ ಕೈ ಕೊಡ್ತಾರೆ. ಹೀಗಾಗಿ ನಿಮಗೆ ಚಿಂತೆ ಇಲ್ಲ. 10 ಲಕ್ಷ ನಿಮ್ದು ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, 10 ಲಕ್ಷ ನೀವು ಆರಾಮಾಗಿ ಖರೀದಿ ಮಾಡ್ಬೋದು ವಸ್ತುಗಳನ್ನ. ಅದಾದಮೇಲೆ 3 ವರ್ಷ ಬಿಟ್ಟಾದಮೇಲೆ ನಿಮ್ಮ ಸಬ್ಸಿಡಿ ಅಮೌಂಟು ನಿಮಗೆ ರಿಲೀಸ್ ಆಗುತ್ತೆ. ಈ PMEGP ಡಿಪಾರ್ಟ್ಮೆಂಟ್ದವರು ಒಂದು ಆ್ಯಪ್ ಅದ, ಮೊಬೈಲ್ ಆ್ಯಪು. ಅದರಲ್ಲಿ ನಿಮ್ಗೆ ಒಂದಿಷ್ಟು ಮಾಹಿತಿಗಳು ಇರ್ತಾವೆ, ಈ ಲೋನ್ ಬಗ್ಗೆ ಮಾಹಿತಿಗಳು ಇರ್ತಾವೆ. ಉದ್ಯಮ ಅಂತೇಳಿ ಒಂದು ಆ್ಯಪ್ ಅದ. ಓಕೆ, ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆದ ತಕ್ಷಣ ಒಂದು EDP ಟ್ರೈನಿಂಗ್ ಅಂತ ಬರುತ್ತೆ. 14 ದಿನದ ಟ್ರೈನಿಂಗು. ನೀವು ಅದನ್ನು ಕಂಪಲ್ಸರಿ ಮಾಡಿ ಅಲ್ಲಿ ಒಂದು ಸರ್ಟಿಫಿಕೇಟ್ ಜನರೇಟ್ ಮಾಡಬೇಕು. ಆ ಸರ್ಟಿಫಿಕೇಟನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು. ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಗೆ ಸಬ್ಸಿಡಿ ರಿಲೀಸ್ ಆಗ್ಬೋದು. ಇದು ನಿಮ್ಮ ಮಾಹಿತಿ ಇರಲಿ. ಓಕೆ, ನೀವು ಆರಾಮಾಗಿ ಉದ್ಯೋಗ ಮಾಡ್ಬೋದು. ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈಗ ಎಕ್ಸಾಂಪಲ್ಲು ಒಂದಿಷ್ಟಕ್ಕೆ ನೀವು ಬಿಲ್ ಕೊಡೋದು ಬರೋಂಗಿಲ್ಲ. ಎಕ್ಸಾಂಪಲ್ ನಿಮ್ಮ ಆಫೀಸ್ ರೆಂಟಿಗೆ ಎಲ್ಲ ಡೆಪಾಸಿಟ್ಗೆ ಬಿಲ್ ಕೊಡೋಕೆ ಬರೋಂಗಿಲ್ಲ. ಅಂಥವಕ್ಕೆಲ್ಲ ವರ್ಕಿಂಗ್ ಕ್ಯಾಪಿಟಲ್ ಅಂತ 10 ಲಕ್ಷದಲ್ಲಿ 1,60,000 70,000 ನೀವು ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಅದನ್ನು ನಿಮ್ಮ ವೈಯಕ್ತಿಕ ಖರ್ಚುಗಳಲ್ಲಿ ಜೋಡಿಸ್ಕೋಬಹುದು. ಬ್ಯಾಂಕ್ದವರು ನಿಮ್ಗೆ ಅನುಕೂಲ ಮಾಡಿ ಕೊಡ್ತಾರೆ. ಇಷ್ಟು ಈಸಿಯಾಗಿ ಇವತ್ತು ಲೋನ್ ಸಿಗ್ತಾ ಇದೆ. ನಾವು ಅದನ್ನು ಸರಳವಾಗಿ ಉಪಯೋಗ ಮಾಡಿಕೊಂಡ್ರೆ ಇವತ್ತು ಯಾರೂ ನಿರುದ್ಯೋಗ ಅನ್ನುವಂಥದ್ದು ಬರಂಗಿಲ್ಲ. ಹೌದಲ್ಲ? ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತೇನಾದರೂ ಬೇರೆ ಮಾಹಿತಿ? ಪ್ರಾಜೆಕ್ಟ್ ರಿಪೋರ್ಟ್ ಅನ್ನುವಂಥದ್ದು ಆನ್ಲೈನಲ್ಲಿ ಸಿಗುತ್ತೆ. ಅದೇ ಥರ ನೋಡಿಕೊಂಡು ನೀವು ಒಂದು ಎಡಿಟ್ ಮಾಡಿಕೊಂಡು ನಿಮ್ಮ ಹೆಸರು ಹಾಕ್ಕೊಂಡು ನಿಮ್ಮ ವಿಳಾಸ ಹಾಕ್ಕೊಂಡು ಅದನ್ನು ಸರಿಯಾಗಿ ರೆಡಿ ಮಾಡಿಕೊಂಡು ಹೋಗ್ಬೋದು. ಓಕೆ, ಅದೇ ಸರ್, ಅದೇ ಇನ್ಫಾರ್ಮೇಶನ್ ಬೇಕಾಗಿತ್ತು. ಅದಕ್ಕಾಗಿ ಮಾತ್ರ ಓದೋದು ಸಿಗುತ್ತಾ ಅಂತೇಳಿ ಬಂದ್ವಿ. ಸರಿ, ಮತ್ತೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ಬರೀ ನೀವು. ಹಾಂ ಸರ್, ನಾವು ಮಾಹಿತಿ ಕೊಡ್ತೀವಿ. ನಿಮ್ಗೇನು ಬೇಕಂದ್ರೆ ಅಪ್ಲಿಕೇಶನ್ ನಾನು ಹಾಕಿಕೊಡ್ತೀನಿ. ಹೌದಾ? ನಿಮ್ಮೆಲ್ಲ ಡಾಕ್ಯುಮೆಂಟ್ ತೊಗೊಂಬರಿ. ಆನ್ಲೈನ್ ಅಪ್ಲಿಕೇಶನ್ ಹಾಕೊಂಡು ಒಂದು 50 ರೂಪಾಯಿ 100 ರೂಪಾಯಿ ಕೆಲಸ ನಮ್ಮದು. ಕಚೇರಿಗೆಲ್ಲ ನೀವು ಹೋಗಿ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟು ಈಸಿಯಾಗಿ ಮಾಡ್ಕೊಳ್ರಿ. ಭಾಳ ಈಸಿ ಇರುತ್ತೆ. ಒಂದು ವಾರದೊಳಗೆ ನಿಮ್ಮ ಕೆಲಸ ಮುಗಿದೋಗುತ್ತೆ. 1 ತಿಂಗಳದೊಳಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನೀವು ಈಸಿಯಾಗಿ ನೆಕ್ಸ್ಟ್ ಮಂತ್ ನಿಮ್ಮ ಉದ್ಯೋಗದೊಳಗೆ ಇರ್ತೀರಿ. ಅವತ್ತು ನೀವು ಉದ್ಯೋಗ ಹುಡುಕೋರಲ್ಲ, ಇನ್ನೊಬ್ರಿಗೆ ಯಾರಾದ್ರೂ ಹುಡುಕ್ತಿರ್ತೀರಿ ಆಫೀಸಲ್ಲಿ ಕೆಲಸಕ್ಕೆ ಬೇಕು ಜೆರಾಕ್ಸ್ ಮಾಡೋಕ್ಕಂತೇಳಿ. ಅದಕ್ಕೆ ಮಾಡ್ಬೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.